ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಸೂರ್ಯ ಕೊಲೆಗಾರ ಅಲ್ಲ. ನಮ್ಮ ಕೆಲಸಕ್ಕೆ ಅವನೇ ಸರಿ ಅಂತೀರಾ? ಒಂದೇ ಮಾತಲ್ಲಿ ಹೇಳೋದಾದ್ರೆ ರಾವಣನ ಸಂಹಾರಕ್ಕೆ ರಾಮನ ಜನ್ಮ, ಕಂಸನ ಸಂಹಾರಕ್ಕೆ ಕೃಷ್ಣನ ಜನ್ಮ, ಕಲಿಯುಗದ ಪಾಪಿಗಳ ಸಂಹಾರಕ್ಕೆ ಈ ಸೂರ್ಯ ಜನ್ಮ ತಾಳಿದಾನೆ ಅಂದ್ರೆ ತಪ್ಪಾಗಲ್ಲ. ಜನಗಳ ದೃಷ್ಟಿಲಿ ಸೂರ್ಯ ಒಬ್ಬ ಪರೋಪಕಾರಿ. ವೆಲ್ಕಮ್ ಮಿಸ್ಟರ್ ಸೂರ್ಯ ಅಲಿಯಾಸ್ ಡಾನ್. ಥ್ಯಾಂಕ್ಸ್. ಇದುವರೆಗೂ ಸೂರ್ಯನ್ ಹೊಡ್ಕೊಂಡು ಜನ ಬರ್ತಾ ಇದ್ರು. ಫಸ್ಟ್ ಟೈಮ್ ಈ ಸೂರ್ಯ ಇನ್ನೊಬ್ಬರು ನೋಡ್ಕೊಂಡ್ ಬಂದಿರೋದು. ಕರೆಸಿದಕ್ಕೆ ಕಾರಣ? ಆಫೀಸರ್ಸ್, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ, ಒಂದು ನಿಮಿಷ ಹೊರಗಿರಿ. ಸರ್, ಸೆಕ್ಯೂರಿಟಿ ಇಲ್ಲದೆ ನೀವು? ಡೋಂಟ್ ವರಿ ಪ್ಲೀಸ್. ಓಕೆ ಸರ್. ಅಟ್ಟಹಾಸದ ಸೀಟ್ನಲ್ಲಿ ಕೂತ್ಕೊಂಡು ಅನ್ಯಾಯದ ಪೆನ್ನಲ್ಲಿ ಬರೀತಾ ಸತ್ಯನ ನುಂಗ್ಕೊಂಡು ಸುಳ್ಳು ಹೇಳ್ತಾ ಆಡಳಿತ ನಡೆಸ್ತಾ ಇದ್ದೀನಿ. ಓಟು ಕೊಟ್ಟು ಸೀಟಿಗೆ ಕಳಿಸಿದ ಜನಕ್ಕೆ ಸತ್ಯದ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಸತ್ಯದ ಬೆಳಕನ್ನು ಬಯಲಿಗೆ ತರೋ ಶಕ್ತಿ ಇರೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ನೀನು. ಹಣ ಎಷ್ಟಾದ್ರೂ ಪರವಾಗಿಲ್ಲ, ನಿನ್ನಿಂದ ಸಹಾಯ ಆಗಬೇಕು. ಸತ್ಯದ ಜ್ವಾಲೆ ಊರನ್ನು ಬೆಳಗೋ ಬೆಳಕಾಗ್ಬೇಕು, ನಿಷ್ಠೆ ಸುಡೋ ಬೆಂಕಿ ಆಗ್ಬಾರ್ದು. ಸತ್ಯನ್ ಮಾರೋ ಗಂಡು ಇನ್ನೂ ಹುಟ್ಟಿಲ್ಲ. ಅಕಸ್ಮಾತ್ ಹುಟ್ಟಿದ್ರೆ ಅವನ್ನ ಮಟ್ಟ ಹಾಕ್ದೆ ಈ ಗಂಟು ಬಿಡಲ್ಲ. ಸೂರ್ಯನ್ನ ಹಣದಲ್ಲಿ ಅಳಿಬೇಡಿ. ಜಗತ್ತಲ್ಲಿರೋ ಸೂರ್ಯ 12 ಗಂಟೆ ಮಾತ್ರ ಬೆಳಕನ್ನು ಕೊಡ್ತಾನೆ. ಈ ಜನಕ್ಕೋಸ್ಕರ ಈ ಸೂರ್ಯ 24 ಗಂಟೆನೂ ದುಡಿತಾನೆ. ಯಾರು ನೀವೆಲ್ಲ? ನನಗೆ ಯಾಕೆ ಇಲ್ಲಿಗೆ ಕರ್ಕೊಂಬಂದ್ರಿ? ಸತ್ಯ ಒಪ್ಕೊಂಡು ನಿಜಾನ್ ಹೇಳಿದ್ರೆ ಪ್ರಾಣ ಉಳಿಸೋ ಸ್ನೇಹಿತರಾಗ್ತಾರೆ. ಇಲ್ಲ
ನಿನ್ನ ಕಿತ್ತು ತಿನ್ನೋ ರಣಹದ್ದುಗಳಾಗ್ತಾರೆ. ರೇ ಸ್ವಾಮಿ, ನಾಯಿಗೆ ತೋರಿಸಿ ಬಾಯಿಗೆ ಬಿಡಿಸೋರ್ಗೆ ಗಂಡ್ಸು ಅಂತಾರೆ. ಹಳೆ ಪೇಪರ್ ಖಾಲಿ ಸೀಸ ಅಂತ ಆಯ್ಕೊಂಡ್ ತಿಂತಿದ್ ಮಕ್ಳೆಲ್ಲ ಪೊಟ್ನ ಕಟ್ಟೋ ಪೇಪರ್ ತರ ಬಾಂಡ್ ಪೇಪರ್ನ ಪ್ರಿಂಟ್ ಮಾಡಿ ನಾಡಿಗ್ ದ್ರೋಹ ಮಾಡ್ತಿರೋ ನೀವಲ್ಲ ಗಂಡಸ್ರ? ನನಗ್ ಗೊತ್ತು ನೀನ್ ಇದರಲ್ಲಿ ನೆಪ ಮಾತ್ರ ಅಂತ. ಇದೆಲ್ಲ ಎಲ್ಲಿ ನಡೀತಾ ಇದೆ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನಿಜ ಹೇಳಿ ಪ್ರಾಣ ಉಳಿಸ್ಕೊ. ಬಲವಂತವಾಗಿ ಬಾಯಿಗೆ ಬಿಡಿಸೋದು ವಿಷಯ ನಮ್ದು ಬಾಸ್ಗೆ ಗೊತ್ತಾದ್ರೆ ನಿಮ್ದು ಹೆಣ ಎತ್ಕೊಂಡು ಹೋಗಕ್ಕೆ ಕಾರ್ಪೊರೇಷನ್ ಗಾಡಿಗೆ ಕಳಿಸ್ತಾರೆ. ಅಟ್ಯಾಕ್! ಹೇಳ್ಬಿಡ್ತೀನಿ ಸರ್, ಹೇಳ್ಬಿಡ್ತೀನಿ ಸರ್, ನಿಜ ಹೇಳ್ಬಿಡ್ತೀನಿ. ಕಮ್ ಬ್ಯಾಕ್. ಎಲ್ಲಿ ನಡೀತಾ ಇದೆ ಹೇಳು. ಆಯ್ತು, ನನ್ ಬಿಟ್ಬಿಡಿ ಸರ್. ಫೋನ್ ಮಾಡು, ಬೇಗ ಮಾಡು. ಬೋಲ್ ರೇ ಸಾಲೆ. ಸಾಲೆ ಅಲ್ವೋ ನಾಯಿ, ನಿನ್ನ ಸಾವು. ತಿನ್ನೋದು ಕನ್ನಡ ನಾಡಿನ ಅನ್ನ, ಮಾಡೋದು ಕಚ್ಚಡ ಕೆಲಸ. ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡೋ. ಓಯ್, ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ ನೀನು? ನಿನ್ಗೆ ಹೆಂಗೋ ನನ್ನ ನಂಬರ್ ಸಿಕ್ತು? ಇಡೀ ನಿಮ್ ಜಾತಕನೇ ಗೊತ್ತಾಯ್ತು. ಜೈಲನ್ನೇ ಕೋಟೆ ಮಾಡ್ಕೊಂಡು ಕೋಟ ನೋಟ್ ಜೊತೆಗೆ ಚಾಪಾ ಕಾಗ್ದನ ಪ್ರಿಂಟ್ ಮಾಡ್ತಾ ಜೈಲಲ್ಲೇ ಸೇಫ್ ಆಗಿ ಸಂಸಾರ ಮಾಡ್ತಿದ್ಯಾ. ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ಯಲ್ಲ, ಯಾರು ನೀನು? ನಿನ್ ಹಣೆ ಬರಹನ ತಿದ್ದಿ ಬರೆಯೋ ಬ್ರಹ್ಮ ಅನ್ಕೋ. ನಿನ್ ಮುಂದೆ ನಿಂತಿರೋ ಸಾವು ಅನ್ಕೋ. ನಿನ್ ಕೆಟ್ಟ ಕಾಲ ಶುರುವಾಯ್ತು ಅನ್ಕೋ. हेलो रहीम लाल, बोल कैसा है तेरा धंधा? धंधा का बात छोड़ो, हमारा आदमी को किसी ने उड़ा दिया. ಏನ್ ಹೇಳ್ತಾ ಇದ್ಯಾ? ನಮ್ ನಕಲಿ ಪೇಪರ್ ತಂದೆ ಅಸಲಿ ವಿಷಯನ ತಿಳ್ಕೊಂಡು ನಮ್ ಶಿಷ್ಯನ ಉಡಾಯಿಸ್ಬಿಟ್ಟಿದ್ದಾರೆ. ನಾನಿನ್ ಜೈಲಲ್ಲಿರೋದು ಡೇಂಜರು. ಇನ್ನು 24 ಗಂಟೆ ಒಳಗೆ ನಾನು ಹೊರಗಡೆ ಬರಬೇಕು. ಅದಕ್ಕೇನಾದ್ರೂ ಅರೇಂಜ್ ಮಾಡಿಸಿಟ್ಟಿ, ಅರೇಂಜ್ ಮಾಡು. ಮಾತಾಡೋದು ನಿಲ್ಸೋ. ನೀನ್ ಜೈಲಿಂದ ಹೊರಗಡೆ ಬಂದ್ರೆ ಪೊಲೀಸ್ನವರು ಎನ್ಕೌಂಟರ್ ನಲ್ಲಿ ನಿನ್ನ ಶೂಟ್ ಮಾಡ್ತಾರೆ. ನೀನ್ ಜೈಲಲ್ಲಿರೋದೇ ಸೇಫ್. ಪೊಲೀಸ ಮೈ ಫುಟ್, ಅವ್ರು ನನ್ನ ಒಂದು ರೋಮನ ಓಡಾಡ್ಸಕ್ಕಾಗಲ್ಲ. देखो, बाहर आके मैं उस आदमी को मारना चाहता हूं. ಆದಷ್ಟು ಬೇಗ ನಾನು ಹೊರಗಡೆ ಬರಕ್ಕೆ ಏರ್ಪಾಡು ಮಾಡು. ಆತ್ರ ಪಟ್ಟು ನೀನೇನಾದ್ರೂ ಮಾಡಿದ್ರೆ ನಾವೆಲ್ಲರೂ ನೀನಿರೋ ಜಾಗದಲ್ಲಿ ಇರ್ಬೇಕಾಗತ್ತೆ. ಮುಚ್ಕೊಂಡು ಫೋನ್ ಕಟ್ ಮಾಡು, ನಾನೆಲ್ಲ ನೋಡ್ಕೋತೀನಿ. ಬಾತ್ ಸುನೋ ಮೇರಾ. 24 ಗಂಟೆಯಲ್ಲಿ ನಾನು ಹೊರಗಡೆ ಬರಕ್ಕೆ ಅರೇಂಜ್ ಮಾಡಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಎಲ್ಲ ಎವಿಡೆನ್ಸ್ ನ ಪೊಲೀಸ್ನವರಿಗೆ ಸರೆಂಡರ್ ಮಾಡ್ಬಿಡ್ತೀನಿ. ಹಲೋ ಹಲೋ, ನಿಮ್ಮ ನೋಡಕ್ಕೆ ಲಾಯರ್ ಸೂರ್ಯ ಬಂದಿದ್ದಾರೆ.
ನಾನು IPC ಸೆಕ್ಷನ್ಗಳನ್ನೇ ಅರೆದು ಕುಡಿದು ಕ್ರಿಮಿನಲ್ಗಳನ್ನ ಶಿಕ್ಷೆಯಿಂದ ತಪ್ಪಿಸಿ ರೌಡಿಗಳ ಇತಿಹಾಸದ ಪುಸ್ತಕದಲ್ಲಿ ಬರ್ದಿಡೋ ದೇವರಾಗಿರೋ ನೀವು ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಸೂರ್ಯ ಅಂತ ನನಗೆ ಗೊತ್ತು. ಧರ್ಮಾನ್ಸಾರೋ ಕುರಾನ್ಗಿಂತ ಹೆಚ್ಚಾಗಿ ನನ್ನ ನಿತ್ಯ ಕರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಗುಡ್. ನನ್ನ ಮಾತಿಗೆ ಮೀಟರ್ ಆಫ್ ಆಗಿ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾನೆ ಅಂದ್ರೆ ನಾನು ಜೈಲಿನಿಂದ ಹೊರಗೆ ಬಂದಾಗೆ. ಯಾಕೆಂದ್ರೆ ಸೂರ್ಯ ಅನ್ನೋ ಹೆಸರು ಕೇಳಿದ್ರೇನೆ ಜಡ್ಜ್ಗೂ ಜ್ವರ ಬರುತ್ತೆ ಅಂತ ಕೇಳಿದ್ದೆ ನಾನು. ಈ ಬೇಲ್ ಪೇಪರ್ ಮೇಲೆ ಒಂದು ಸೈನ್ ಮಾಡು. ಹಲೋ. ಹೇ ರಹೀಮ್, ಎಲ್ಲಿಂದ ಮಾತಾಡೋದು? ಜೈಲಿಂದ ತಾನೇ? ಈ ಹುಲಿ ಬೋನಿಂದ ಆಚೆ ಬಂದು ಬಹಳ ಹೊತ್ತಾಯ್ತು. ನೀನ್ ಕಳಿಸಿದ್ಯಲ್ಲ ಲಾಯರು, ಚುಟ್ಕೆ ಹೊಡೆಯಸಲೇ ಹೊರಗಡೆ ಕರ್ಕೊಂಬಂದಾಯ್ತು. ಸೂಪರ್ ಲಾಯರ್. ಹತ್ರ ಪಟ್ಟು ಅನಾಹುತ ಮಾಡ್ಕೊಂಡ್ಯಲ್ಲೋ. ನಾನು ಯಾವ ಲಾಯರ್ನು ಕಳಿಸಿಲ್ಲ. ಕ್ಯಾ ಬೋಲ್ ರಹೆ ತು? ಹಾಗಾದ್ರೆ ಸೂರ್ಯ, ಏನಿದೆಲ್ಲ? ನಿನ್ನ ಎದುರು ನಿಂತಿರೋ ಸಾವು ಅಂತ ಆಗ್ಲೇ ಹೇಳ್ದಲ್ಲ, ಕೊಡು. ಹಲೋ. ಶಬಾಷ್ ಸೂರ್ಯ, ಶಬಾಷ್. ಕೊನೆಗೂ ನೀನು ಸಾವಿನ ಮನೆ ಬಾಗಲ್ನ ತಟ್ಟುಬಿಟ್ಟೆ. ಮೆಚ್ಕೋಬೇಕು ನಿನ್ನ ಸಾಹಸಕ್ಕೆ. ಸಾಹಸ ನಮ್ಮಪ್ಪ ನನಗೆ ಕೊಟ್ಟ ಪಳವಳ. ನಿನ್ನ ಹೃದಯದ ಒಂದೊಂದು ಬಡಿತಾನೋ ಸಾವನ್ನ ಸಮೀಪಿಸ್ತಾ ಇದೆ. ಹರಿಶ್ಚಂದ್ರ ಘಾಟ್ನಲ್ಲಿ ನಿನಗೊಂದು ಗುಂಡಿ ತೋಡಕ್ಕೆ ಆರ್ಡರ್ ಕೊಟ್ಟಿದ್ದೀನಿ. ಯಮನಿಗೆ ಸಾವ. ನಿನ್ನ ಭೇಟಿ ಸ್ವಲ್ಪ ಲೇಟ್ ಆಯ್ತು. ನಿನ್ನ ಮೀಟ್ ಮಾಡಬೇಕು. ಅಡ್ಡ ಫಿಕ್ಸ್ ಮಾಡು. ಲೇಟ್ ಆದರೂ ಲೇಟೆಸ್ಟ್ ಆಗಿರುತ್ತೆ. ನಮ್ಮಮ್ಮ ನನ್ನ ಗಂಡು ಅಂತ ಎತ್ತಿರೋದು ತಲ್ಲ. ಅಡ್ಡನ ನೀನೇ ಫಿಕ್ಸ್ ಮಾಡು. ಓಕೆ, ನಾಳೆ 10 ಗಂಟೆಗೆ. ಸೂರ್ಯ, ಯಾಕೆ ಸುಮ್ಮನೆ ನಿಂತ್ಕೊಂಡೆ? ನನ್ನ ನೋಡಿ ಗುಂಡಿಗೆಲಿ ಮೀಟರ್ ಆಫ್ ಆಯ್ತಾ? ನಿನ್ ಗುಂಡ್ಗೆಲಿರೋ ಬಿಸಿ ರಕ್ತನ ಹೇಗ್ ಕುಡಿಯೋದು ಅಂತ ಯೋಚಿಸ್ತಾ ಇದ್ದೀನಿ. ಗುಂಡ್ಗೆನ ಗೂಡಲ್ಲಿ ಇಟ್ಕೊಂಡಿರೋ 4 ಸ್ಟೇಟ್ ಲೆವೆಲ್ ರೌಡಿಗಳನ್ನ ಕೊಂದು ಡಾನ್ ಆದೆ ಅಂತ ತಿಳ್ಕೋಬೇಡ. ನೀನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಜುಟ್ಟು ನೆರ್ತು ಬೆಳ್ಳಗಾಗೋಗಿತ್ತು. ನೀನಿನ್ನೂ ಬಚ್ಚ. ಯಾವತ್ತೋ ನರ್ತ್ ಬೆಳ್ಳಗಾಗಿರೋ ನಿನ್ ಜುಟ್ಟಿಗಿಂತ ಈಗ ಚಿಗಿರ್ತಾ ಇರೋ ಈ ಮೀಸೆಗೆ ಪೊಗುರು ಪೌರುಷ ಜಾಸ್ತಿ. ಲಾಯರ್ ಅಲ್ವಾ, ಮಾತಿಗೆ ಮಾತು ಚೆನ್ನಾಗಿ ಆಡ್ತೀಯ. ಖಾಲಿ ಮಾತಾಡೋ ವಂಶ ಅಲ್ಲ ನಮ್ದು, ಆಡಿದ ಮಾತನ್ನ ಮಾಡಿ ತೋರಿಸೋ ವಂಶ. ನಿಷ್ಠೆನ್ನೋ ರಕ್ತನ ಹಂಚ್ಕೊಂಡು ಹುಟ್ಟಿರೋ ನಿಮ್ಮಪ್ಪನ ಒಬ್ಬನೇ ಮಗನ. ನಮ್ಮಪ್ಪನ್ಗೆ 3 ಜನ ಮಕ್ಕಳು. ನ್ಯಾಯ, ನೀತಿ, ಧರ್ಮ ಅನ್ನೋ 3 ಮಕ್ಕಳಿಗೆ ಜನ್ಮ ಕೊಟ್ಟ ಇನ್ಸ್ಪೆಕ್ಟರ್ ಇಂದ್ರಜಿತ್ತೆ ನಮ್ಮಪ್ಪ. ಗುಂಡಿಗೆಯಲ್ಲಿ ಮೀಟರ್ ಆಫ್ ಆಯ್ತಾ? ನೀನು ಇನ್ಸ್ಪೆಕ್ಟರ್ ಇಂದ್ರಜಿತ್ ಮಗನ? ಯಾಕೆ? ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರ ವಂಶ ನಿರ್ವಂಶ ಆಗೋಯ್ತು ಅಂತ ಸಂತೋಷವಾಗಿದ್ದ. ಕರ್ನಾಟಕದಲ್ಲಿ ನೀ ಬಿಟ್ಟಿರೋ ಬೇರ್ಗಳನ್ನೆಲ್ಲ ಬುಡುದ್ ಸಮೇತ ಕಿತ್ತಾಕಿ ಸಾಧು ಶೆಟ್ಟಿಗೆ ಜನ್ಮ ಕೊಟ್ಟಿದ್ನ ಅಂತ ನಿನ್ ಹೆತ್ತ ತಾಯಿಗೆ ಡೌಟ್ ಬರಬೇಕು. ಹಾಗ್ ಮಾಡ್ತೀನಿ. ನಿನ್ ಸಮಾಧಿಗೊಂದು ಬುನಾದಿಯಾಗಿ 6 ಅಡಿ ಗಿಫ್ಟ್ ಕೊಡ್ತೀನಿ.
ಸೂರ್ಯ ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಮೈಂಡ್ ಇಟ್. ಎಸ್, ಸಿಎಂ ಸರ, ಹೌದು, ಮುಖ್ಯಮಂತ್ರಿಗಳೇ ಮಾತಾಡ್ತಾ ಇರೋದು. ನಾನು ಸೂರ್ಯ ಮಾತಾಡೋದು. ಈಸ್ ಇಟ್? ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ. ಹೌದಾ? ನಿಮ್ಮ ಹತ್ರ ಪರ್ಸನಲ್ ಮಾತಾಡಬೇಕು. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾ? ಹೌದು ಸರ್. ಓಕೆ, ಬರ್ತೀರಾ ತಾನೆ? ಬರ್ತೀನಿ. ಕಾಲಿಂಗ್ ಕಂಟ್ರೋಲ್ ರೂಮ್. ನಾನು DCP ಶೋಭರಾಜ್ ಮಾತಾಡ್ತಾ ಇರೋದು. ಲಾಯರ್ ಸೂರ್ಯ ನನ್ನನ್ನು ಶೂಟ್ ಮಾಡಿ ಮಿನಿಸ್ಟರ್ನ ಕಿಡ್ನಾಪ್ ಮಾಡಿದ್ದಾನೆ. ಎಲ್ಲ ಚೆಕ್ ಪೋಸ್ಟ್ಗೂ ಇನ್ಫಾರ್ಮ್ ಮಾಡಿ. ಅವನೆಲ್ಲೇ ಸಿಕ್ಕಿದ್ರು ಶೂಟ್ ಮಾಡಿ ಬಿಸಾಕಿ. ದಿಸ್ ಇಸ್ ಮೈ ಆರ್ಡರ್. ಸೂರ್ಯ, ಮುಖ್ಯಮಂತ್ರಿಗಳನ್ನ ಕಿಡ್ನಾಪ್ ಮಾಡಿದ್ದೀನಿ ಆರೋಪದ ಮೇಲೆ ನಿನ್ನ ಮೇಲೆ ಎನ್ಕೌಂಟರ್ಗೆ ಆರ್ಡರ್ ಆಗಿದೆ. ನೀನು ಸರೆಂಡರ್ ಆದರೆ ಸರಿ, ಇಲ್ಲ ಅಂದರೆ ಶೂಟ್ ಮಾಡಬೇಕಾಗತ್ತೆ. ಕಮಾನ್, ಸರೆಂಡರ್. ಸೀತೆಯನ್ನು ಕದ್ದು ರಾವಣ ತಪ್ಪು ಮಾಡ್ದ. ದ್ರೌಪದಿ ವಸ್ತ್ರಾಪಹರಣ ಮಾಡಿಸಿ ಕೌರವ ತಪ್ಪು ಮಾಡ್ದ. ನನ್ನನ್ನು ಕಿಡ್ನಾಪ್ ಮಾಡಿ ನೀನು ತಪ್ಪು ಮಾಡಿದೆ. ಸೀತೆನ ಕದ್ದಾಗ ಜೊತೆಲಿ ರಾಮ ಇದ್ದ, ದ್ರೌಪದಿಗೆ ಅಣ್ಣನಾಗಿ ಕೃಷ್ಣ ಇದ್ದ. ಈಗ ನಿನ್ನ ಜೊತೆಲಿ ಸಾವು ಒಂದೇ ಇರೋದು, ಅದು ನಾನು.
ಪ್ರತಿದಿನ ಮುಳುಗೋ ಸೂರ್ಯನ ನೋಡಿ ನಗೋ ಚಂದ್ರನ ಹಾಗೆ ಮಾತಾಡ್ತಾ ಇದೀಯ. ಸೂರ್ಯ ಮತ್ತೆ ಹುಟ್ಟು ಬರ್ತಾನೆ ಅನ್ನೋದನ್ನ ಮರೀತಾ ಇದೀಯಾ? ಸೂರ್ಯನ ಹೆಸರಿನಲ್ಲಿ ನಿನ್ನ ಕಿಡ್ನಾಪ್ ಮಾಡಿ ಎನ್ಕೌಂಟರ್ನ ಕ್ರಿಯೇಟ್ ಮಾಡಿ ಸೂರ್ಯನ ಸುಳಿವಿಲ್ಲದ ಹಾಗೆ ಮಾಡಿದೆ. ಎಷ್ಟೋ ಜನಕ್ಕೆ ವಿಧಾನಸೌಧದಲ್ಲಿ ಸೀಟ್ ಕೊಡಿಸ್ದೆ, ಮನೇಲಿ ಶೆಕೆ ಅಂತ AC ಹಾಕಿಸ್ದೆ, ಮಲಗಕ್ಕೆ ವಾಟರ್ ಬೆಡ್ ಕೊಡಿಸ್ದೆ, ಬೆಡ್ಡಲ್ಲಿ ಬೆಚ್ಚಗಿರ್ಲಿ ಅಂತ ಹುಡುಗಿರ್ನೂ ತಲೆ ಹಿಡ್ದೆ. ಇಡೀ ರಾಜಕಾರಣಿಗಳೇ ನನಗೆ ತಲೆ ಬಗ್ಸಿದ್ರು. ಆದ್ರೆ ನೀನೊಬ್ಬ ನನಗೆ ಸಿಗ್ಲಿಲ್ಲ. ನನ್ನ ತಲೆಗೆ ಬೆಲೆ ಕಟ್ಟಿ ಸೂರ್ಯನಿಗೆ ಸುಪಾರಿ ಕೊಟ್ಟೆ. ನನಗೆ ಬೀಸಿದ ಬಲೆಗೆ ನೀನೇ ಸಿಕ್ಕಾಕೊಂಡೆ. ನನ್ನನ್ನು ಆಚೆ ಕಳಿಸಿ. ನೀನು ಸಸ್ಪೆನ್ಸ್ ಆಗಿ ಮಾತಾಡ್ತಿದ್ದಾಗಲೇ ನಿನ್ನನ್ನ ಶೂಟ್ ಮಾಡಿ ಅದನ್ನ ಸೂರ್ಯನ ಮೇಲೆ ಹಾಕಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಛೇ, ತಪ್ಪು ಮಾಡ್ಬಿಟ್ಟೆ. ಈಗಲೂ ಕಾಲ ಮಿಂಚಿಲ್ಲ. ಜನರ ದೃಷ್ಟಿಲಿ ಇವನ್ನ ಆ ಸೂರ್ಯನೇ ಕಿಡ್ನಾಪ್ ಮಾಡಿರೋದು. ಇವನ್ ತಲೆ ಎತ್ತಿ ನಾನು ವಿಧಾನಸೌಧದ ಮುಂದೆ ಬಿಸಾಕ್ಬಿಡ್ತೀನಿ. ಜನ ನಮ್ಮನ್ನ ಸದಾ ನೆನ್ಸ್ಕೋತಾ ಇರ್ಬೇಕು ಅಂದ್ರೆ ವಾರಕ್ಕೆ 7 ದಿನ ಇವರು ದೇಹಗಳನ್ನ 7 ತುಂಡುಗಳನ್ನ ಮಾಡಿ ಒಂದೊಂದಾಗೇ ಇವ್ರ ಮನೆಗೆ ಪಾರ್ಸಲ್ ಮಾಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ. Yeah.